ಅದು ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗ್ರಾಮ. ಕಾಡಂಚಿನಲ್ಲಿರುವ ಗ್ರಾಮಸ್ಥರು ಉಳುಮೆ ಮಾಡಿ ಬದುಕು ಕಟ್ಟಿಕೊಳ್ತಿದ್ದಾರೆ. ಆದ್ರೆ ಇಂದು ಬೆಳ್ಳಂಬೆಳಗ್ಗೆ ಅದೊಬ್ಬ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಇದರಿಂದ ಜನ ಬೆಚ್ಚಿ ಬೆತ್ತಿದ್ದು ಅತ್ತಿಂದ ಇತ್ತ ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕೂಡ ಹರಸಾಹಸ ಪಟ್ರು ಆತ ಕ್ಯಾರೆ ಅಂತಿಲ್ಲ. ಅಷ್ಟಕ್ಕೂ ಅಲ್ಲಿ ಬಂದಿದ್ದಾದ್ರೂ ಯಾರು? ಕಷ್ಟಪಟ್ಟು ಬೆಳೆದ ಬೆಳೆ ಸ್ಥಿತಿ ಹೇಗಿದೆ ಅಂತೀರಾ? ಸ್ಟೋರಿ ನೋಡಿ. ಕಬ್ಬಿನ ಗದ್ದೆಯಲ್ಲಿ ಬೀಡು ಬಿಟ್ಟಿರುವ ಒಂಟಿ ಸಲಗ, ಮೈ ಮೇಲೆ ಮಣ್ಣು ಸಿಡಿಸುತ್ತಾ ಎಂಜಾಯ್ ಮಾಡ್ತಿರುವ ಗಜ, ಮರವೇರಿ ಕುಳಿತ ರೈತ, ಬೆಚ್ಚಿ ಬಿದ್ದ ಗ್ರಾಮಸ್ಥರು, ಕೈಯಲ್ಲಿ ಪಟಾಕಿ ಡಂಗುರ ಹಿಡಿದು ಆನೆ ಓಡಿಸಲು ಅಧಿಕಾರಿಗಳ ಹರಸಾಹಸ. ಅಷ್ಟಕ್ಕೂ ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಾಸ್ಕಿನಟ್ಟಿ ಗ್ರಾಮದಲ್ಲಿ. ಇಂದು ಬೆಳ್ಳಂಬೆಳಗ್ಗೆ ಗ್ರಾಮಕ್ಕೆ ಒಂಟಿ ಸಲಗ ಎಂಟ್ರಿ ಆಗಿತ್ತು. ಕಬ್ಬಿನ ಗದ್ದೆಗೆ ಮೇವು ತರಲು ಹೋಗಿದ್ದ ರೈತ ಪ್ರಕಾಶ್ ಎಂಬಾತ ಆನೆ ಬಂದಿದ್ದನ್ನ ಕಂಡು ಶಾಕ್ ಆಗಿ ತಕ್ಷಣ ಅಲ್ಲೇ ಇದ್ದ ಮರ ಏರಿ ಕುಳಿತಿದ್ದಾನೆ. ಇದಾದ ಬಳಿಕ ಗ್ರಾಮಸ್ಥರು ಆನೆಯನ್ನ ಓಡಿಸಲು ಹರಸಾಹಸ ಪಟ್ಟಿದ್ದಾರೆ. ಪಟಾಕಿ ಸಿಡಿಸಿ ಡಂಗುರದ ಮೂಲಕ ಕೂಡ ಆನೆ ಓಡಿಸಲು ಮುಂದಾದ್ರೂ ಆ ಗದ್ದೆ ಬಿಟ್ಟು ಆನೆ ಕದಲಿಲ್ಲ. ಇತ್ತ ನಿರಂತರವಾಗಿ ಜನರು ಕಾಡಿಸಿದ ಪರಿಣಾಮ ಮರ ಏರಿ ಕೂತಿದ್ದ ರೈತನನ್ನೇ ನೋಡ್ತಾ ಅಲ್ಲೇ ಮಧ್ಯಾಹ್ನದವರೆಗೂ ಕುಳಿತಿದೆ. ಬಳಿಕ ಆ ರೈತ ತಾನು ಹಾಕಿದ್ದ ಶರ್ಟ್ ಬಿಚ್ಚಿಟ್ಟು ಆನೆಗೆ ಗೊತ್ತಾಗದಂತೆ ಮರ ಇಳಿದು ಓಡಿ ಬಂದಿದ್ದಾನೆ. ನಾವು 10 ಗಂಟೆಗೆ ಹೊಲಕ್ಕೆ ಬಂದಿನಿ. ಹಾಂ, ಹುಲ್ ಕೊಯ್ಯಕ್ಕೆ ನಮ್ಮ ಇದು ದನಗಳು ಇರ್ತಾವ. ಹಾಂ, ಇಲ್ಲಿ ಬಂದಿನಿ. ಆನೆ ಹರ್ಯಾಗ 6 ಗಂಟೆಯಿಂದ ಐತ್ರಿ ಇಲ್ಲಿ. ಹಾಂ, ನಾವು ಹೊಲ್ದಾಗಿದ್ದೀನಿ. ಹಾಂ, ಆನೆ ಅಟ್ಯಾಕ್ ಮಾಡಿದ್ರೆ ಅಂದಮೇಲೆ ಗಿಡ ಹತ್ತೀನಿ ರೀ. ಹಾಂ, ಗಿಡದಾಗ 2 ತಾಸು ರೀ. ಹಾಂ, ಏನು ಮಾಡತ್ತಿತ್ತು ಅವಾಗ? ಆನೆ ಎಲ್ಲಿತ್ತು? ಏನು ಮಾಡತ್ತಿತ್ತು? ಆನೆ ಗಿಡ ಕೆಳಗಿದ್ರಿ. ಅದು ಪಂಟಿ ಟಂಗಿ ಮುರಿಯೋದು ಇದು ಮಾಡೋದು ಅದು. ಹಾಂ ಹಾಂ ರೀ, ನಾನು ಅಟ್ಯಾಕ್ ಮಾಡಕ್ಕೆ ಬರುತ್ತಿರ್ತಿದ್ದು. ಹೆಂಗೆ ಬಂದ್ರೆ ಮತ್ತೆ? ಹಾಂ, ಮತ್ತು ಅಲ್ಲಿ ಕಡೆ ಸ್ವಲ್ಪ ಹೊರಗೆ ಹೋಗಿದ್ರಿ. ಅದು ಸ್ವಲ್ಪ ಮ್ಯಾಗ ಹಿಂದೆ. ಹಾಂ, ಮತ್ತು ನಾವು ಓಡಿ ಬಂದೀನಿ ರೀ. ಹಾಂ, ಜಗದ ಮ್ಯಾಗ ಗೆಡ್ಡೆದ ಮ್ಯಾಗೇನು ರೀ. ಇನ್ನು ಕಳೆದ 1 ವಾರದಿಂದ ಆನೆಗಳ ಹಿಂಡೆ ಮಾಸ್ಕಿನಟ್ಟಿ ಗ್ರಾಮ ಸೇರಿದಂತೆ ಬೋರನಕ್ಕಿ, ಕಕ್ಕೇರಿ ಭಾಗದಲ್ಲಿ ಕೂಡ ಜಮೀನುಗಳಿಗೆ ನುಗ್ಗಿ ಕಬ್ಬಿನ ಬೆಳೆ ಹಾಳು ಮಾಡ್ತಿದೆ. ಇದರ ಜೊತೆಗೆ ಭತ್ತದ ಗದ್ದೆಯಲ್ಲಿ ಕೂಡ ಆನೆಗಳು ಹಿಂಡಾಗಿ ಓಡಾಡಿದ ಪರಿಣಾಮ ಇಡೀ ಬೆಳೆಯೇ ಹಾಳಾಗಿದೆ. ಇಂದು ಕೂಡ ಅದೇ ರೀತಿ ಕಬ್ಬಿನ ಗದ್ದೆಯಲ್ಲಿ ನುಗ್ಗಿ ಬೆಳೆ ಹಾನಿ ಮಾಡಿದ್ದರ ಜೊತೆಗೆ ಒಂಟಿ ಸಲಗ ಗದ್ದೆ ಬಿಟ್ಟು ಕದಲದ ಕಾರಣ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಜಂಗಲ್ ಮಾರುವ ಏರಿ ಇತ್ತ ಆನೆಯನ್ನ ಓಡಿಸಲು ಆಟೋ ಬಾಂಬ್, ಪಟಾಕಿ ಕೂಡ ಸಿಡಿಸಿದ್ರು. ತಮಟೆ ಬಾರಿಸಿ ಕೂಡ ಆನೆ ಓಡಿಸಲು ಪ್ರಯತ್ನ ಮಾಡಿದ್ರು. ಆನೆ ಮಾತ್ರ ಕ್ಯಾರೆ ಅನ್ನಲಿಲ್ಲ. ಇದು ಕನಿಷ್ಠ ಈಗ ಬಂದಿರೋದು 15-20 ದಿವಸ ಆಯಿತು ಸರ್. ಇದು ಪ್ರತಿ ವರ್ಷ ಬರುವಂಥ ಹಾವಳಿ. ಮತ್ತು ನಮ್ಮಲ್ಲಿ ಭಾಗದಾಗ ಯಾವನೂ ಅಧಿಕಾರಿ ಅಂತೂ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ರೈತರು ಎಲ್ಲರೂ ರೈತರ ಮಕ್ಕಳು ಯಾರೂ ಸರ್ವಿಸ್ ಅಂತೂ ಇಲ್ಲ. ಈಗ ನಮ್ಮದು ಇರೋದು ಒಂದೇ ಇದು ಪೀಕ್ ಮೇಲೆ ನಾವು ರೈತರು ಡಿಪೆಂಡ್ ಇರೋದು. ಈ ಟೈಮ್ದಾಗ ಈ ಪ್ರಾಣಿಗಳ ಕಡೆಸಿಂದ ನಮಗೆ ತ್ರಾಸ ಆಗ್ತಾಯಿದೆ. ಯಾವ ಜನಪ್ರತಿನೂ ಬರೋಲ್ಲ, ಯಾರೂ ಬರೋಲ್ಲ, ನಮ್ಮ ಟೈಮ್ದಲ್ಲಿ ಪೀಕು ಹೋಗೋಲ್ಲ. ಆ ಥರದಿಂದ ಇದು ಒಂದು ತ್ರಾಸ ಆಗೋದು, ದೊಡ್ಡ ತ್ರಾಸ. ಮತ್ತು ಪ್ರತಿ ವರ್ಷ ಇದೆ. ಹಲವಾರು ಸಲ ನಾವು ಮನವಿ ಅಂತೂ ಕೊಟ್ಟೀವಿ. ಆದರೂ ಯಾರು ಅದ್ರ ಕಡೆ ನಮ್ಮ ಜನಪ್ರತಿನಿಧಿ ಅವರು ಏನು ಲಕ್ಷ್ಯ ಕೊಡೋಲ್ಲ, ಯಾವ ಅಧಿಕಾರಿನೂ ಬರೋಲ್ಲ. ಈಗಿದ್ದಂಥ ನಮ್ಮ ಬೀಟ್ ಗಾರ್ಡ್, DRF, RF ಇವರು ಅಷ್ಟೇ ಬರ್ತಾರೋ. ಮ್ಯಾಲಿನ ಉಚ್ಚ ಅಧಿಕಾರಿಗಳು ಯಾರೂ ನಮ್ಮ ಕಡೆ ಬರೋದಿಲ್ಲ, ರೈತರ ಕಡೆ ಲಕ್ಷ್ಯ ಕೊಡೋದಿಲ್ಲ. ಆನೆ, ಭತ್ತ, ಕಬ್ಬು, ತೆಂಗು ಇದ್ದಿದ್ದು ಹೊಲದಲ್ಲಿ
ಎಲ್ಲ ಹಾಳು ಮಾಡಿದ್ದಾವೆ. ಏನು ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ. ಊರಾಗಂತೂ ಬರೋ ಈಗ ಟೈಮ್ದಲ್ಲಿ ಇಲ್ಲಿ ಬಂದಾವು. ಈಗ ಗಷ್ಟೋಳಿದಿಂದ ಕ್ರಾಸ್ ಆಗಿ ಬಂದಿದೆ, ಇದು ಗಷ್ಟೋಳಿ ಊರಾಗಿಂದ ಬಂದಿದೆ ದಾಟಿ. ಹಾಂ, ಇದಕ್ಕೆ ಏನು ನಮಗೆ ಮಾಡಬೇಕು ಅನ್ನೋದು ರೈತರಿಗೆ ಏನು ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು, ನಾವೇನು ಮಾಡಕ್ಕೆ ಬರ್ತೈತೆ? ಅಧಿಕಾರಿಗಳು ಲಕ್ಷ್ಯ ಕೊಡೋಲ್ಲ, ಏನು ಮಾಡೋದು ನಾವು? ಈಗ ನೋಡ್ರಿ, ನಮ್ಮಲ್ಲಿ ಹುಡುಗ ಒಬ್ಬ ಹುಲ್ಲು ಕೊಯ್ಯಕ್ಕೆ ಹೋಗಿದ್ದಾನೆ. ಹುಲ್ಲು ಕೊಯ್ಯಕ್ಕೆ ಹೋಗಿದ ಅಲ್ಲಿ ಬಂದಿದ್ದಕ್ಕೆ ಆನೆ ಅವು ಗಿಡ ಹತ್ತಿದ್ದಾನೆ. 2 ತಾಸು ಗಿಡದ ಮೇಲೆ ಅದಾನ. ಇಲ್ಲಿ ಬಂದಾರು ಅಧಿಕಾರಿಗಳು, ನಮ್ಮ ಲೋಕಲ್ ಅಧಿಕಾರಿಗಳು ಬಂದು ಎಷ್ಟು ಪ್ರಯತ್ನ ಮಾಡಿದ್ದಾರೆ, ಆದರೂ ಮೇಲಿನ ಅಧಿಕಾರಿಗಳು ಯಾರ ರೈತರ ಕಡೆ ಲಕ್ಷ್ಯ ಕೊಡೋಲ್ಲ. ಪ್ರತಿ ಪ್ರಾಣಿಗಳಿಂದ ಹಾವಳಿ ಇದೆ. ಆನೆ, ಕರಡಿ, ಮೀಕಾ, ಮುಳ್ಳಂದಿ, ಆಮೇಲೆ ಸಾರ್ಗ, ಈ ಎಲ್ಲ ಪ್ರಾಣಿಗಳ ಕಡೆಸಿಂದ ನಮ್ಮ ರೈತರಿಗೆ ಭಾಳ ತ್ರಾಸಿದೆ. ಅಧಿಕಾರಿಗಳಿಗೆ ಏನು ಹೇಳೋದಂದರೆ, ನಮ್ಮ ಕಡೆ ರೈತರ ಕಡೆ ಲಕ್ಷ್ಯ ಕೊಡ್ಬೇಕು ಅವರು. ಒಂದೇದ್ದು ಯಾಕಂದ್ರೆ ಅಧಿಕಾರಿಗೆ ಅಷ್ಟೇ ನೋಡ್ತಾ ಇದ್ದಾರೆ, ನಮ್ಮ ರೈತರ ಕಡೆ ಏನೂ ಲಕ್ಷ್ಯ ಮಾಡೋದಿಲ್ಲ ಅವರು. ಈಗ ನಮ್ಮ ಇರೋದು 1 ಎಕರೆ 2 ಎಕರೆ ಭೂಮಿ ಎಲ್ಲ ಹಾಳು ಮಾಡಿ ಹೋಗ್ತಾವೆ. 1 ಎಕರೆಗೆ 10,000 ರೂಪಾಯಿ ಪರಿಹಾರ ಧನ ಅಂತ ಕೊಡ್ತಾರೆ ಅವರು. ಅದು 1 ವರ್ಷ ಬಿಟ್ಟ ಮೇಲೆ ಶಾಶ್ವತ ಪರಿಹಾರ ಇದನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಪರಿಹಾರ ಮಾಡೋ ವ್ಯವಸ್ಥೆ ಮಾಡಬೇಕಂತ ನಮ್ಮ ಅಭಿಪ್ರಾಯ. ನನ್ನ ಹೆಸರು ಗೋವಿಂದ ಲಕ್ಷ್ಮಣ್ ಗುಂಡುಪ್ಕರ್. ಸದ್ಯ ಇನ್ನೂ ಕೂಡ ಒಂಟಿ ಸಲಗ ಓಡಿಸುವ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ರಾತ್ರಿವರೆಗೂ ಕಾದು ನೋಡಿ ಕತ್ತಲಾದ ಬಳಿಕ ಆನೆ ಮತ್ತೆ ಕಾಡಿಗೆ ವಾಪಸ್ ಆಗುವ ಸಾಧ್ಯತೆ ಮೇಲೆ ಸ್ಥಳದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕಾದು ಕುಳಿತಿದ್ದಾರೆ. ಇತ್ತ ಪದೇ ಪದೇ ಕಾಡಿನಿಂದ ನಾಡಿಗೆ ಆನೆ ಹಿಂಡುಗಳ ಸಮೇತ ಬರ್ತಿದ್ದು ರೈತರು ಗ್ರಾಮಸ್ಥರು ಬೆಚ್ಚಿ ಬೀಳುವಂತೆ ಮಾಡಿದೆ. ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿಯಿಂದ ಈ ರೀತಿ ಆಗ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಿದ್ದು, ಮುಂದೆ ಈ ರೀತಿ ಆಗದಂತೆ ತಡೆಯಬೇಕಿದೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಖಾನಾಪುರ್.